ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಆನೆಗಳನ್ನ ಹೊಂದಿರುವಂಥ ರಾಜ್ಯ ನಮ್ಮ ಕರ್ನಾಟಕ. ಅದು ನಮಗೆ ಖುಷಿ ವಿಚಾರ. ಆದರೆ ಇನ್ನೊಂದು ಬೇಜಾರಾಗೋ ಸಂಗತಿ ಏನಂದರೆ, ನಮ್ಮ ಕರ್ನಾಟಕದಲ್ಲಿ ಆನೆಗಳನ್ನ ಕ್ಯಾಪ್ಚರ್ ಮಾಡ್ತಾರೆ ಮತ್ತು ಅವನ್ನ ಟ್ರೈನ್ ಕೂಡ ಮಾಡ್ತಾರೆ. ನಿಮಗೆ ಅನಿಸ್ಬೋದು, ಅಷ್ಟು ದೊಡ್ಡ ಆನೆಗಳನ್ನ ಕ್ಯಾಪ್ಚರ್ ಮಾಡಿ ಮತ್ತು ಅವನ್ನ ಟ್ರೈನ್ ಮಾಡುವಂಥ ಮಾವುತರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಇದು ಖುಷಿ ವಿಚಾರನೇ ಅಲ್ವಾ ಅಂತೇಳಿ. ಖಂಡಿತ ಅಲ್ಲ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. 2013ರಿಂದ 2023ರವರೆಗೂ 106 ಆನೆಗಳನ್ನ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆ ಕ್ಯಾಪ್ಚರ್ ಮಾಡಿದ್ದಾರೆ. ಅದರಲ್ಲಿ 37 ಆನೆಗಳನ್ನ ಟ್ರಾನ್ಸ್ಲೊಕೇಟ್ ಮಾಡಿದ್ದಾರೆ, ಅಂದರೆ ಸ್ಥಳಾಂತರ ಮಾಡಿದ್ದಾರೆ. ಉಳಿದಂಥ 69 ಆನೆಗಳಲ್ಲಿ 3 ಆನೆಗಳು ಕ್ಯಾಪ್ಚರ್ ಮಾಡುವಂಥ ಸಮಯದಲ್ಲಿ ಸಾವನ್ನಪ್ಪಿದ್ದಾವೆ. ಇದರಲ್ಲಿ ಬದುಕಿ ಉಳಿದಂಥ 66 ಆನೆಗಳನ್ನ ಬೇರೆ ಬೇರೆ ಕ್ಯಾಂಪ್ಗಳಿಗೆ ಟ್ರೈನಿಂಗ್ಗೋಸ್ಕರ ಕಳಿಸಿದ್ರು. ಆ 66 ಆನೆಗಳು ಕೂಡ ಬದುಕಿರ್ಬೋದು ಅಂದ್ಕೋಬೋದು ನೀವು. ಖಂಡಿತ ಇಲ್ಲ. ಅದರಲ್ಲೂ ಕೂಡ 15 ಆನೆಗಳು ಸಾವನ್ನಪ್ಪಿದ್ದಾವೆ. 15 ಆನೆಗಳು ಕೂಡ 3 ವರ್ಷದ ಒಳಗೆ ಸತ್ತಿದ್ದಾವೆ. ಅದರಲ್ಲಿ 6 ಆನೆಗಳು 1 ವರ್ಷದ ಒಳಗೆ, 7 ಆನೆಗಳು 2 ವರ್ಷದೊಳಗೆ ಮತ್ತು 2 ಆನೆಗಳು 3 ವರ್ಷದ ಒಳಗೆ ಸಾವನ್ನಪ್ಪಿದ್ದಾವೆ. 2013ರಿಂದ 2023ರವರೆಗೂ ಕ್ಯಾಪ್ಚರ್ ಮಾಡಿದಂಥ ಆನೆಗಳಲ್ಲಿ 66 ಆನೆಗಳನ್ನ ಕ್ಯಾಂಪ್ಗೆ ತಂದಿದ್ದರು. ಅದರಲ್ಲಿ 15 ಆನೆಗಳು ಸಾವನ್ನಪ್ಪಿದ್ದು, ಇನ್ನು ಮಿಕ್ಕಿದಂಥ ಆನೆಗಳು 51 ಆನೆಗಳು ಕೂಡ ಈಗಲೂ ಸಹ ನಮ್ಮ ಕ್ಯಾಂಪ್ಗಳಲ್ಲಿ ಕೆಲವು ಆನೆಗಳು ಸಿಗ್ತವೆ. ನಮ್ಮ ಕೆಲವು ಆನೆಗಳಲ್ಲಿ ದಸರಾದಲ್ಲೂ ಕೂಡ ಕೆಲವು ಆನೆಗಳು ಭಾಗವಹಿಸ್ತಾ ಇದ್ದಾವೆ. ಕೆಲವು ಪಾಪದ ಆನೆಗಳನ್ನ ಬೇರೆ ರಾಜ್ಯಕ್ಕೆ ನಮ್ಮ ಸರ್ಕಾರದಿಂದ ಕೊಟ್ಟಿದ್ದಾರೆ. ನಾನು ಮುಂಚೆನೇ ಹೇಳಿದ ಹಾಗೆ ನನಗೆ ಬೇಜಾರಾಗುವಂಥ ಸಂಗತಿ ಇದೇನೆ. ಈ ಕತೆ ಇಷ್ಟಕ್ಕೆ ಮುಗಿದಿಲ್ಲ, ಇನ್ನು ಮುಂದೆ ಕೂಡ ಇದೆ. ಸುಮಾರು 57 ಆನೆಗಳನ್ನ ನಮ್ಮ ರಾಜ್ಯ ಸರ್ಕಾರ ಬೇರೆ ರಾಜ್ಯಗಳಿಗೆ ಕೊಟ್ಟಿದ್ದಾರೆ. ಮಾತು ಬರುವಂಥ ಮನುಷ್ಯರನ್ನೇ ನಮ್ಮ ಸರ್ಕಾರಗಳು ಇಷ್ಟೊಂದು ಯಾಮಾರಿಸ್ತವೆ. ಪಾಪ ಮೂಕ ಪ್ರಾಣಿಗಳನ್ನ ನಮ್ಮ ಸರ್ಕಾರಗಳು ಎಷ್ಟು ಯಾಮಾರಿಸಿರಬಾರ್ದು.